ಪ್ಯಾಲೆಸ್ತೀನ್ ಧ್ವಜ ಪ್ರದರ್ಶನವನ್ನ ಮಾಡಿದ ಮುಸ್ಲಿಂ ಯುವಕರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಾಟವನ್ನ ಮಾಡಿದ್ದಾರೆ. ಬೈಕ್ನಲ್ಲಿ ಪ್ಯಾಲೆಸ್ತೀನ್ ಧ್ವಜ ಪ್ರದರ್ಶನ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಪ್ಯಾಲೆಸ್ತೀನ್ ಧ್ವಜ ಪ್ರದರ್ಶನವನ್ನ ಮಾಡಿದ್ದಾರೆ ಮುಸ್ಲಿಂ ಯುವಕರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಈ ಘಟನೆ ನಡೆದಿದೆ. ಬೈಕ್ನಲ್ಲಿ ಪ್ಯಾಲೆಸ್ತೀನ್ ಧ್ವಜ ಪ್ರದರ್ಶನವನ್ನ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಭದ್ರಾವತಿಯಲ್ಲಿ ಸೆಪ್ಟೆಂಬರ್ 8ರಂದು ನಡೆದಿದ್ದ ಈದ್ ಮಿಲಾದ್ ಮೆರವಣಿಗೆ. ಇನ್ನು ಈ ಯುವಕರಿಂದ ಪ್ಯಾಲೆಸ್ತೀನ್ ಧ್ವಜ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ಯಾಲೆಸ್ತೀನ್ ಧ್ವಜ ಪ್ರದರ್ಶಿಸಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ದೂರು ದಾಖಲಾಗಿದೆ. ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿರುವಂತದ್ದು. ಸಾಮಾಜಿಕ ಕಾರ್ಯಕರ್ತರ ದೇವರಾಜ್ ಎಂಬುವವರಿಂದ ಠಾಣೆಗೆ ದೂರು ದಾಖಲಾಗಿದೆ. ಭದ್ರಾವತಿಯ ಹಳೇನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಶ್ವಿನಿ, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಾಟವನ್ನ ಮಾಡಿದ್ದಾರೆ ಮುಸ್ಲಿಂ ಯುವಕರು. ಏನ್ ಹೇಳ್ತೀರಾ ಇದಕ್ಕೆ? ಎಸ್ ಅಂಕಿತ, ಏನು ಕಳೆದ ವಾರವಷ್ಟೇ ಏನು ಈದ್ ಮಿಲಾದ್ ಮೆರವಣಿಗೆ ವೇಳೆ ಏನು ದೇಶದ್ರೋಹಿ ಘೋಷಣೆಗಳನ್ನ ಕೂಗಿ ಒಂದು ದುಷ್ಕರ್ಮಿಗಳು ದರ್ಪವನ್ನ ತೋರಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅದೇ ದಿನವೇ ಕೂಡ ಪ್ಯಾಲೆಸ್ತೀನಿಯ ಧ್ವಜವನ್ನ ಅಲ್ಲಿ ಬೈಕ್ ನಲ್ಲಿ ರಾರಾಜಿಸುತ್ತಾ ಪ್ರದರ್ಶನ ಮಾಡಿದ್ದಾರೆ ಅನ್ನೋ ವಿಡಿಯೋ ಒಂದು ಈಗ ವೈರಲ್ ಆಗಿದೆ. ಎಲ್ಲೆಡೆ ವೈರಲ್ ಆಗಿರೋ ಹಿನ್ನೆಲೆ ಏನು ಸಾಮಾಜಿಕ ಹೋರಾಟಗಾರ ಹಾಗೂ ಹಿಂದೂ ಮುಖಂಡ ಅಂತಾನೆ ಹೇಳ್ಬೋದು ದೇವರಾಜ್ ಅವರು ಭದ್ರಾವತಿಯ ಹಳೇನಗರ ಠಾಣೆಗೆ ಈ ಕುರಿತಾಗಿ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಪೊಲೀಸ್ನವರಿಗೆ. ಅಂದ್ರೆ ಪೊಲೀಸರು ಅವತ್ತು ಅದನ್ನ ಗಮನಿಸಿದ್ದು ಧ್ವಜವನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಯಾರ ವಿರುದ್ಧವೂ ಯಾವುದೇ ತರಹ ಕೇಸನ್ನ ದಾಖಲಿಸಿಲ್ಲ, ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ದೇವರಾಜ್ ಅವರ ಆರೋಪ ಆಗಿದೆ. ಈಗ ವಿಡಿಯೋ ಎಲ್ಲೆಡೆ ವೈರಲ್ ಆಗಿರೋದ್ರಿಂದ ಈಗ ಕೇಸ್ ದಾಖಲೆ ಮಾಡ್ಕೊಂತಾರ ಏನು ಅಂತ ಕಾದ್ ನೋಡ್ಬೇಕಾಗಿದೆ ಅಂಕಿತಾ. ಥ್ಯಾಂಕ್ ಯು ಅಶ್ವಿನಿ, ನಿಮ್ಮೆಲ್ಲ ಮಾಹಿತಿಗೆ.